ಆ ಭಗವಂತನ ಜೊತೆಗಿದ್ದೇವೆ ಅನ್ನೋ ಎಚ್ಚರದ ಜೊತೆಗೆ ಇರಬೇಕು. ನಾನು ಅದಕ್ಕೆ ಹೇಳಿದ್ದು ದೇವರಿಗೆ ಮರೆಯಲ್ಲ ಅಂತ. ನಮ್ಮ ಮರೆತು ಹೋಗುತ್ತೆ. ಆ ಮರೆಯದೇ ಹೋಗುವುದೇನಿದೆ ಅದೇ ಸಾಧನೆ. ನಾನು ನನ್ನ ಜೊತೆಗೆ ಇರುವುದನ್ನು, ನನ್ನ ಜೊತೆಗೆ ಭಗವಂತನೂ ಇರುವುದನ್ನು ಮರೆಯುವುದಂತೆ ನನ್ನನ್ನು ನಾನು ಸಿದ್ಧಪಡಿಸಿಕೊಂಡೆ ಅಂದರೆ ಗೆಲುವಿನ ದಾರಿಯನ್ನು ಗಟ್ಟಿ ಹಿಡಿದಿದ್ದೇವೆ ಅಂತ ಅರ್ಥ. ಇದು ಸಾಗಲಿಕ್ಕಿದೆ, ಸಾಗಲೇಬೇಕು. ಸರಿಯಾದ ಬಸ್ ಹಿಡಿದ ತಕ್ಷಣ ಆ ಊರಿಗೆ ಹೋಗ್ತೇವ? ಸರಿಯಾದ ಬಸ್ಸನ್ನು ಕೂತ ಮೇಲೆ ಆ ಬಸ್ ಹೊರಡಬೇಕು, ಹೋಗ್ತಾ ಇರುತ್ತೆ. ನಮ್ದೇನಾಗಿದೆ ಅಂದರೆ ಇವತ್ತು ಸರಿಯಾದ ಬಸ್ಸಿನ ಮೇಲೆ ಕೂತಿಲ್ಲ. ಇದು ಕೃಷ್ಣ ಮಠಕ್ಕೆ ಹೋಗುವ ದಾರಿ ಅಂತ ಒಂದು ಸೈನ್ ಬೋರ್ಡ್ ಇದೆ, ಅದರ ಮೇಲೆ ಕೂತಿದ್ದೇವೆ ನಾವು. ಇವತ್ತು ಹೋಗುತ್ತೆ, ನಾಳೆ ಹೋಗುತ್ತೆ, ನಾಳ್ದು ಹೋಗುತ್ತೆ ಅನ್ನೋ ಕಡೆ ಕರೆಕ್ಟ್ ಇಲ್ಲಿ ಬರ್ದಿದ್ದಾರಲ್ಲ ಕೃಷ್ಣ ಮಠಕ್ಕೆ ಹೋಗುವ ದಾರಿ ಅಂತ. ಅಲ್ಲ ರೀ, ಅದು ಹೋಗೋದ ನೀವು ಹೋಗ್ಬೇಕಾದ್ರ ಆ ದಾರಿಯಲ್ಲಿ ನೀವು ಹೆಜ್ಜೆ ಇಡಬೇಕು. ನಮ್ಮದೇನಾಗಿದೆ ಅಂದರೆ ಅಲ್ಲಿ ಕೂತ ತಕ್ಷಣ ಯಾರೋ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ. ಅದಕ್ಕೆ ಕೃತಿ ಅಂತ ಹೇಳಿದ್ದು. ಅದರ ಜೊತೆಗೆ ಅವರ ಸೇವೆ, ಇದು ಎರಡು ಒಟ್ಟಿಗಿದ್ದಾಗ ಬಹಳ ಸಿಂಪಲ್ ಆದ ಮಾತು. ಊಟ ಮಾಡ್ತಾ ಇದ್ದೇವೆ ಅಂದರೆ ನಾವು ಊಟದ ಪ್ರತಿಯೊಂದು ರಸವನ್ನು, ರುಚಿಯನ್ನು ನಾವು ಸ್ವೀಕರಿಸು. ಅಧ್ಯಾತ್ಮದ ತನಕ ಬೇಡ. ನಾವು ದೈಹಿಕವಾಗಿ ಎಷ್ಟು ದುರ್ಬಲರಾಗಲಿಕ್ಕೂ ಕಾರಣ, ಅಥವಾ ಮಾನಸಿಕವಾಗಿ ನಮ್ಮ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಳದೇ ಇರುವುದಕ್ಕೆ ಕಾರಣ, ನಾವು ಆ ಪಾಠ ಕೇಳುವಾಗ ಅಥವಾ ಆ ಊಟ ಮಾಡುವಾಗ ಅಥವಾ ಆ ಪದ್ಯ ಹೇಳುವಾಗ ನಾವು ಆ ಕೆಲಸದ ಜೊತೆಗಿರಬೇಕು. ಅದಕ್ಕೆ ನಮಗೆ ಹಿಂದಿನವರೆಲ್ಲ ಹೇಳುವಾಗ 32 ಬಾರಿ ಕಚ್ಚಿ ತಿನ್ನಿ ಅಂತ ಹೇಳ್ತಾರೆ. ನೀರು ಸುಶ್ರುತ ಏನು ಹೇಳ್ತಾನೆ, ನೀರನ್ನು ಕೂಡ ಕಚ್ಚಿ ತಿನ್ನಬೇಕು ಅಂತ. ಅಲ್ಲ ರೀ, ನಾವು ನೀರು ಕುಡಿಯೋದು ಕೇಳಿದ್ದು, ಇದೇನು ರೀ ಕಚ್ಚಿ ತಿನ್ನೋದು ಅಂದರೆ? ನೀರನ್ನು ಸಲೈವಾದ ಜೊತೆಗೆ ಅದು ಸೇರಿ ಚೆನ್ನಾಗಿ ಜಗದಾಗ ಇಡೀ ದೇಹದ ಉಳಿದ ಎಲ್ಲ ಭಾಗಗಳಿಗೂ ಈ ಹೊರಗಿನಿಂದ ನಾವು ಕಚ್ಚಿದ ಸಲೈವ ಏನಿದೆ ಅದು ನಮ್ಮ ದೇಹಕ್ಕೆ ಮೆಸೇಜ್ ಕೊಡುತ್ತೆ. ಯಾವ ದೇಹದ ಭಾಗ ಎಷ್ಟಾಗಬೇಕು, ಇವನ ಆರೋಗ್ಯಕ್ಕೆ ಏನೇನು ಬೇಕು, ಇದರಲ್ಲಿ ಯಾವ ರೀತಿಯಾದ ಒಳಗಿನ ಕಂಟೆಂಟ್ಗಳು ಜನರೇಟ್ ಆಗಬೇಕು, ದೇಹದ ಒಳಗೆ ಯಾವ ಆ್ಯಸಿಡ್ಗಳು ಸೇರಬೇಕು, ಎಲ್ಲಿ ಸೇರಬೇಕು, ಎಷ್ಟು ಸೇರಬೇಕು, ಅದು ಯಾವುದು ಜೀರ್ಣ ಆಗಬೇಕು, ಯಾವುದು ಹೊರಗೆ ಹೋಗಬೇಕು, ಎಲ್ಲವೂ ಈ ಸಲೈವ ಗೊತ್ತಿದೆ. ಯಾಕೆಂದರೆ ಈ ಸಲೈವ ಅನ್ನೋದು ನಮ್ಮ ಕಣ್ಣು, ಮೂಗು, ಕಿವಿ, ಬಾಯಿಯ ಸಂಪರ್ಕದಲ್ಲಿ ಇರುವಂಥದ್ದು. ಇದರ ಜೊತೆಗೆ ಆ ಸಲೈವ ಸೇರಿಕೊಂಡು ದೇಹದ ಒಳಗಿನ ಹೊಟ್ಟೆಯ ಜೀರ್ಣದ ಭಾಗಕ್ಕೆ ಹೋದಾಗ ದೇಹಕ್ಕೆ ಬೇಕಾದ ಸರಿಯಾದ ಆರೋಗ್ಯವನ್ನು ಅದು ಕೊಡಲಿಕ್ಕೆ ಸಿದ್ಧ ಆಗುತ್ತೆ. ಇದು ಬರೀ ದೈವಿಕ ಚಿಂತನೆ ಬಿಟ್ಟು ವೈಶ್ವಾನರ ಯಜ್ಞ ಅಂತ ಗೊತ್ತಿಲ್ಲದೆ ಮಾಡಿದಾಗಲೇ ಸಿಗುವ ಫಲ. ಇನ್ನದರಲ್ಲಿ ದೇವತೆಗಳು ಯಾರ್ಯಾರು ಯಾವ್ಯಾವ ಅನ್ನದಲ್ಲಿ ಹೇಗಿದ್ದಾರೆ ಅಂತ ನೆನೆದು ತಿಂದಾಗ, ಆ ಇಂದ್ರಿಯಗಳಿಗೆ ಅಭಿಮಾನಿಗಳಾಗಿ ನಿಂತವರು ಅಲ್ಲಿ ಹೋದಾಗ ಏನು ಕೆಲಸ ಮಾಡ್ತಾರೆ ಅಂತ ನಾವು ಇನ್ನೇನು ಹೇಳಬೇಕು? ಇನ್ನೂ ಅದಕ್ಕೆ ಮೂಲದಲ್ಲಿ ಭಗವಂತ ಇದ್ದಾನೆ ಅಂತ ತಿಳಿದ್ರೆ, ಸರ್ವವ್ಯಾಪ್ತನಾದವನ ರಕ್ಷಣೆಯ ಕಣ್ಗಾವಲಿನ ಪ್ರತಿ ಬೆಳಕು ನಮ್ಮ ಮೇಲೆ ಹರಿತಾನೇ ಇದೆ ಅನ್ನೋದು ಗೊತ್ತಾಗುವ ರೀತಿಯಲ್ಲಿ ನಮ್ಮ ಆಹಾರದ ಸೇವನೆ ಇದ್ದರೆ ಮುಂದಿನ ಏನಾಗುತ್ತೆ? ತಿಂದ ಆಹಾರ ಮನಸ್ಸಾಗುತ್ತೆ. ಭಗವಂತನನ್ನೇ ನೆನೆದು ತಿಂದರೆ, ದೇವತೆಗಳ ಸ್ಮರಣೆಯೊಂದಿಗೆ ನಾವು ಆಹಾರ ಸೇವಿಸಿದ್ದು ಹೌದಾದರೆ ದೇವರ ಮರೆವು ಹೇಗಾಗುತ್ತೆ? ಯಾಕಂದರೆ ತಿಂದ ಅನ್ನವೇ ಮನಸ್ಸಾಗುವುದು. ಅನ್ನಮಶಿತಂ ತ್ರೇಧಾ ಭವತಿ. ಒಂದು ಸ್ಥೂಲವಾದ ಮಲವಾಗುತ್ತೆ, ಮಧ್ಯದ ಶರೀರವಾಗುತ್ತೆ, ಸೂಕ್ಷ್ಮವಾದ ಮನಸ್ಸಾಗುತ್ತೆ. ಆ ಮನಸ್ಸಿಗೆ ಬೇಕಾದ ಸಿದ್ಧತೆ ಆಹಾರದಲ್ಲಿದೆ. ಆಹಾರ ತಿನ್ನುವುದರಲ್ಲೇ ನಾವು ಎಚ್ಚರ ತಪ್ಪಿದ್ದೇವೆ. ಕಸದ ಬುಟ್ಟಿಗೆ ಕಸ ಹಾಕಿದ ಹಾಗೆ ಬಾಯಿಗೆ ತುರುಕಿ 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 ಓಡ್ತಾ ಇರ್ತಾನೆ. ಸಂಜೆ ಕೇಳಿದರೆ ಹೆಂಡತಿ ಬೆಳಿಗ್ಗೆ ತಿಂದ ಚೆನ್ನಾಗಿತ್ತ, ಏನಕ್ಕಿತ್ತು ಬೆಳಿಗ್ಗೆ ಅಂತ ಕೇಳ್ತಾನೆ. ಯಾಕಂದರೆ ಅವನು ಆಫೀಸಿಗೆ ಓಡುವ ಗೌಜಿನಲ್ಲಿ ನೋಡೇ ಇಲ್ಲ ಏನು ತಿಂದಿದ್ದಾನೆ ಅಂತ. ಆಗ ಕೆಲವೊಂದು ಸರ್ತಿ ಅದು ಒಳ್ಳೆಯದು ಆಗುತ್ತೆ, ಏನು ಬೇಕಾದರೂ ಹಾಕ್ಬೋದು ಅಂತ, ಮತ್ತು ಹೊಟ್ಟೆ ತುಂಬಿದರೆ ಸಾಕು ಅಂತ ಓಡುವ ಗೌಜಿಗೆ. ಅದರಿಂದಾಗಿ ನಮಗೆ ಯಾವ ಕೆಲಸದಲ್ಲೂ ನಾವಲ್ಲಿ ತೊಡಗಿಲ್ಲ ಅನ್ನುವುದೇ ನಮಗೆ ದೊಡ್ಡ ಸಮಸ್ಯೆ. ಹೀಗೆ ಇಂತಹ ಅದ್ಭುತವಾದಂತಹ ಗ್ರಂಥದ ಭಗವಂತನ ಸ್ವರೂಪವನ್ನು ಹೇಳುವ ಕೃತಿಯನ್ನು ಅಧ್ಯಯನ ಮಾಡಲಿಕ್ಕೆ ಮತ್ಸರತೆಯನ್ನು ಬಿಡಬೇಕು. ಅಂದರೆ ಇದು ಅಧಿಕಾರ, ಗ್ರಂಥದಲ್ಲಿ ಏನು ಹೇಳ್ತಾರೆ ಮತ್ತು ಇದರಿಂದ ಸಿಗುವ ಪ್ರಯೋಜನ, ಇದಕ್ಕಿರುವ ಪರಸ್ಪರ ಸಂಬಂಧ ಏನು ಅಂತ ಈಗ ನಾವು ಪುಸ್ತಕ ತರಲಿಕ್ಕೆ ಹೋಗ್ತೇವೆ ಅಂದರೆ ಯಾರು ಬರೆದಿದ್ದು ನೋಡ್ತೇವೆ, ಏನು ಕಂಟೆಂಟು ನೋಡ್ತೇವೆ. ನಾವು ವೈದ್ಯರಲ್ಲದೇ ಇದ್ದರೆ ಯಾವುದೋ ಒಂದು ವೈದ್ಯಕೀಯ ಚಿಕಿತ್ಸೆಗೆ ಸಂಬಂಧಪಟ್ಟು ಇಷ್ಟು ದಪ್ಪದ ಬುಕ್ ಇರುತ್ತೆ, ನಮ್ಗೆ ಅದು ನೋಡುವಾಗಲೇ ತಲೆ ಒಳಗೆ ಬಿದ್ದ ಹಾಗೆ ಭಾರ ಆಗುತ್ತೆ, ಅದು ಹತ್ರನೂ ಹೋಗಲ್ಲ. ನಮಗೇನು ಯಾವುದೋ ನಮ್ಮ ಆಸಕ್ತಿಯ ಯಾವುದೋ ಒಂದು ವಿಷಯ, ಅದನ್ನು ನೋಡಿದ ತಕ್ಷಣ ಖುಷಿ ಆಗುತ್ತೆ, ಅದ್ರ ಬರ್ದದ್ದು ಯಾರು ಅಂತ ಮತ್ತೆ ನೋಡ್ತೇವೆ. ಇವರಾದರೆ ಸರಿ, ಸ್ವಲ್ಪ ನಮ್ಗೆ ಅರ್ಥ ಆಗೋ ನಮ್ಮ ಲೆವೆಲಿಗೆ ಬಂದು ಮಾತಾಡ್ತಾರೆ. ಇಲ್ಲಾಂದರೆ ಅವ್ರವ್ರ ಲೆವೆಲಿಗೆ ಮಾತಾಡ್ತಾರೆ, ಅದು ತಲೆ ಮೇಲೆ ಹಾದು ಹೋಗ್ತಾ ಇರುತ್ತೆ, ನಮಗೆ ಸೇರಲ್ಲ ರೀ ಅದು. ಅದಕ್ಕೆ ನಾವು ಅದನ್ನು ತಗೊಳ್ಳಲ್ಲ. ದುಡ್ಡೆಷ್ಟು? 35 ಪೇಜ್ ಇದೆ, 350 ರೂಪಾಯಿ ಇಟ್ಟಿದ್ದಾನೆ. ಏನು ರೀ, ಒಂದು ಪೇಜಿಗೆ 35 ರೂಪಾಯಿ ಇಟ್ಟಾಗಿಟ್ಟಿದ್ದಾನೆ, 100 ರೂಪಾಯಿ ಇಟ್ಟಾಗಿಟ್ಟಿದ್ದಾನೆ, ಬೇಡ ರೀ ಜೆರಾಕ್ಸ್ ಮಾಡ್ಕೊಂಡು ಅಥವಾ PDF ತೊಗೊಂಡು ಓದ್ಕೊಂಡ್ಬಿಡೋಣ ಅಂತ ನಮ್ದೆಲ್ಲ ಏನೇನೋ ಲೆಕ್ಕಾಚಾರ. ಒಂದು ಪುಸ್ತಕ ತೊಗೊಳ್ಳೋ ಹಿಂದೆ ನಾವು ಇಷ್ಟು ಆಲೋಚನೆ ಮಾಡ್ತೀವಿ. ಈ ಭಾಗವತ ಓದೋ ಮುಂಚೆ ನಿಮ್ಗೆ ಇಂಥ ಪ್ರಶ್ನೆ ಬರುತ್ತೋ ಇಲ್ವೋ? ಬರುತ್ತೆ. ಅದಕ್ಕೋಸ್ಕರ ಯಾರು ಬರೆದಿದ್ದು?
ಮಹಾಮುನಿಯಾದಂತಹ ವೇದವ್ಯಾಸರು ರಚನೆ ಮಾಡಿದರು. ವೇದವ್ಯಾಸರು ಎಂಥವರು? ಅದು ಅಸಾಧಾರಣದ ವಿಷಯ, ಮುಂದೆಯೂ ಪ್ರಸ್ತಾವ ಆಗುತ್ತೆ. ಒಟ್ಟಂತೂ ನೀವು ಅವರ ವಿಷಯದಲ್ಲಿ ಸಂದೇಹ ಪಡಬೇಕಾಗಿಲ್ಲ. ಮಹಾಮುನಿಗಳು ಏನು ವಿಷಯ ಅದರಲ್ಲಿ? ಇಡೀ ಜಗತ್ತಿನ ಎಲ್ಲ ಸತ್ಯವನ್ನು ತನ್ನ ಉದರದಲ್ಲಿ ಇರಿಸಿಕೊಂಡಂತಹ ವೇದ್ಯಂ ವಾಸ್ತವಂ ವಸ್ತು ಶಿವದಂ, ನಿಮಗೆ ಆನಂದವನ್ನು ನೀಡುವ ಮಂಗಳಮಯನಾದಂತಹ ತಾಪತ್ರಯಗಳನ್ನು ಕಳೆಯುವ ಭಗವಂತನ ಬಗ್ಗೆ ಹೇಳಿದೆ. ಫಲ ಏನು? ಸದ್ಯ ಹೃದಯ ಅವರುದ್ಧತೆ, ಈ ಹೃದಯದಲ್ಲಿ ಭಗವಂತನ ಆವಾಸ ಸ್ಥಾನ ಆಗುತ್ತೆ. ಅವನು ನೆಲೆಸ್ತಾನೆ, ಅವನು ನಮ್ಮ ಕಣ್ಣಿಗೆ ಕಾಣಿಸ್ತಾನೆ. ನಮಗೆ ಭಗವಂತನ ನೋಡಬೇಕು ಅನ್ನೋ ಬಯಕೆ ಇದೆಯಾ? ಅಂತಹ ಫಲ ಬರಬೇಕಾದ ಈ ತತ್ಕ್ಷಣಾತ್ ನಿಜದ ಹೃದಯದಲ್ಲಿ ಅವನು ಭಗವಂತನನ್ನು ಪ್ರಾರ್ಥಿಸಿ ನೀನೇ ನನಗೆ ಒಡೆಯ ಅಂತ ಅವನು ಕೇಳಿದ್ದು ಹೌದಾದರೆ ಅವನ ಹೃದಯದಲ್ಲಿ ಭಗವಂತ ಬಂದು ನೆಲೆಸ್ತಾನೆ. ಅದರ ಅನುಭವ ಅವನಿಗಾಗುತ್ತೆ. ಆದರೆ ಅವನು ನೆಲೆಸ್ತಾನೆ ಅನ್ನೋದೇ ನಮಗೆ ಡೌಟ್. ಸುಮ್ಮನೆ ಶ್ಲೋಕದಲ್ಲಿ ಹೇಳ್ತಾರ್ರಿ, ಆಗುತ್ತೆ ಅಲ್ಲೋ ಯಾರಿಗೆ ಗೊತ್ತು. ಆದವರು ಯಾರೂ ಇಲ್ಲಿ ತನಕ ಹೇಳಲಿಲ್ಲ. ಇನ್ನು ಆಗದವರು ಹೇಳದೆ ಏನಾದರೂ ಆಗಿಲ್ಲ ಅಂತ ಹೇಳಿದರೆ ನಮ್ಮನ್ನು ಚಿಕ್ಕವರು ಅಂತ ಅಂದ್ಕೊಂಡ್ಬಿಡ್ತಾನೆ ಅಂತ ಅವರು ಮುಚ್ಚಿಟ್ಕೊಂಡು ಇಲ್ಲ ನಮಗೂ ತುಂಬ ಚೆನ್ನಾಗಿ ಖುಷಿ ಆಯಿತು ಅಂತ ತಲೆ ಅಲ್ಲಾಡಿಸ್ತಾರೆ ಜೋರು. ಅದು ಓದಿದ್ದೆಲ್ಲ ಉದುರೇ ಹೋಗ್ಬೇಕು, ಅಷ್ಟು ಜೋರು ಅಲ್ಲಾಡಿಸ್ತಾನೆ. ಕೆಲವೊಮ್ಮೆ ಈ ಕ್ಲಾಸಲ್ಲಿ ಮಕ್ಕಳು ಪಟ ಕೇಳ್ತಾ ಇರ್ತಾರೆ, ಜೋರು ತಲೆ ಅಲ್ಲಾಡಿಸ್ತಾ ಇರ್ತಾರೆ. ಭಾರಿ ಖುಷಿಯಾಗಿ ಪ್ರಶ್ನೆ ಕೇಳಿ ತೋರಿಸ್ಕೊಳ್ಳಿಕ್ಕೆ ಶುರು ಆಗ್ತಾರೆ. ತಲೆ ಅಲ್ಲಾಡಿಸಿದ್ದೇನು ಅಂದರೆ ನಿಮ್ಗೆ ಅರ್ಥ ಆಗ್ತಾ ಇದೆ, ನನಗೆ ಅರ್ಥ ಆಗ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗಲಿ ಅಂತ ಅಷ್ಟೇ ಹೊರತು ನನಗೆ ಅರ್ಥ ಆಗ್ತಾ ಇದೆ ಅಂತಲ್ಲ. ನಮ್ಮ ಸ್ಥಿತಿ ಹಾಗಾಗಬಾರದು ಅಂತಂದರೆ ಅದರಲ್ಲಿ ತೊಡಗುವಾಗ ಭಗವಂತನ ಎಚ್ಚರ ಇರಬೇಕು. ಅದು ನಿಜವಾದ ಫಲ. ಆ ಫಲವನ್ನು ಈ ಶಾಸ್ತ್ರದ ಈ ಗ್ರಂಥದ ಅಧ್ಯಯನದಿಂದ ಸಿಗುತ್ತೆ. ದುಡ್ಡಿಲ್ಲ. ನಿರ್ಮತ್ಸರಾಣಂ ಸತಾಂ, ಮಾತ್ಸರ್ಯ ಬಿಟ್ಟಿದ್ರೆ ಅದೇ ಭಗವಂತನಿಗೆ ಕೊಡುವ ಮಹಾಮೌಲ್ಯ. ನಾವು ಮತ್ಸರ ಬಿಟ್ಟರೆ ವಿದ್ಯೆ ಒಲಿಯತ್ತೆ. ಮತ್ಸರ ಬಿಡದೇ ಇದ್ದರೆ ನಾವು ಎಷ್ಟು ದುಡ್ಡು ಕೊಟ್ಟರೂ ದುಡ್ಡಿನಿಂದ ಶಾಸ್ತ್ರವನ್ನು ಅಳಿಲಿಕ್ಕೆ ಸಾಧ್ಯವೇ ಇಲ್ಲ, ಯಾವತ್ತಿಗೂ ಸಾಧ್ಯ ಇಲ್ಲ. ಮತ್ತೇನು ಹಾಗಾದರೆ ದುಡ್ಡು ಕೊಡೋದು ತಪ್ಪಲ್ಲ. ಅದು ನಮ್ಮ ಖುಷಿಗೋಸ್ಕರ ಕೊಡೋದು. ಯಾಕೆಂದರೆ ವಿದ್ಯೆಯನ್ನು ಪಡೆದಾಗ ಆ ಪಡೆದ ವಿದ್ಯೆಯ ಫಲವನ್ನು ಗುರುಗಳ ಮೂಲಕವೇ ಗುರೋರ್ದ್ವಾರ ಪ್ರಸಾದಕೃತ್, ಗುರುಗಳ ದಾರಿಯಿಂದಲೇ. ಯಾಕೆಂದರೆ ಅದೊಂದು ಚಾನೆಲ್. ಅದಕ್ಕೆ ಹೇಳಿದ್ದು ಚತುರ್ಮುಖನೇ ಭಗವಂತನಿಂದ ಕಲಿತದ್ದು. ಅಲ್ಲಿಂದ ಮತ್ತೆ ಅದಕ್ಕೆ ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಪತಿ ಆಚಾರ್ಯ ಶ್ರೀಮದಾಚಾರ್ಯ. ನನಗೆ ಬದುಕಿನಲ್ಲಿ ಮತ್ತೆ ಜನ್ಮನಿ ಸಂತು. ಅವ್ರು ಯಾವಾಗಲೂ ಬರ್ತಾ ಇರಲಿ, ಅವ್ರು ಮತ್ತೆ ಬರ್ತಾ ಇರಲಿ ಅಂತ ಕೇಳೋದು ಅಂದರೆ ಅದು ಅಲ್ಲಿಂದ ಹರಿದು ಬಂದ ವಿದ್ಯೆ ಗುರುಗಳ ಚಾನೆಲ್ನ ಮೂಲಕ ವೇಗವಾಗಿ ನಮ್ಮ ಎದೆ ತನಕ ಬರುತ್ತೆ. ನಾವು ಮಧ್ಯದಲ್ಲಿ ಕಟ್ ಮಾಡಿ ನಾನೇ ಓದ್ಕೋತೇನೆ ಅಂದರೆ ಆ ಚಾನೆಲ್ಲೇ ಇಲ್ಲ ಅಂದರೆ ಆ ಚಾನೆಲ್ಲೇ ಕಟ್ಟಾಗಿದೆ. ಇವನು ಸುಮ್ಮನೆ ಓದ್ತಾನೆ ತಲೆ ಒಳಗೆ ಏನೂ ಬರಲ್ಲ. ಗುರುಗಳನ್ನು ನೆನೆದು ಅವರ ಆಶೀರ್ವಾದ ಪಡೆದು ಕೆಲವೊಮ್ಮೆ ಅವರು ಒಮ್ಮೆ ಹೇಳಿಕೊಟ್ಟದನ್ನು ಮತ್ತೆ ಅಧ್ಯಯನ ಮಾಡಿ ಹಾಗೆ ಯೋಚನೆ ಮಾಡಿದಾಗ ಭಗವಂತನ ಅನುಗ್ರಹ ಆಗುತ್ತೆ. ಅದರಿಂದಾಗಿ ಇಲ್ಲಿ ಆಸಕ್ತಿ ಅನ್ನೋದೇ ಮೌಲ್ಯ. ಅದರ ಜೊತೆಗೆ ಭಗವಂತನ ಬಗ್ಗೆ ತಿಳಿಯುವ ಅನ್ನೋದೇ ಇದರ ಕಂಟೆಂಟು. ಇದರಿಂದ ಸಿಗುವ ಫಲ ಏನು ಅಂದರೆ ಭಗವಂತನ ದರ್ಶನ ಮುಖ್ಯವಾಗಿ ನಿಮ್ಮ ಹೃದಯದಲ್ಲಿ ನಿರಂತರವಾಗಿ ಅವನ ವಾಸ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುವುದು. ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಮಹಾಮುನಿಗಳಾದಂತಹ ವೇದವ್ಯಾಸರಿಂದ ರಚನೆಗೊಂಡದ. ಅದಕ್ಕೆ ಆಥರು ಕೂಡ ಅತ್ಯಂತ ವಿಶಿಷ್ಟವಾದ ವ್ಯಕ್ತಿತ್ವ ಉಳ್ಳವರು ಅಂತ. ಹೀಗೆ ಭಾಗವತಕ್ಕೆ ಸಂಬಂಧಪಟ್ಟ ಎಲ್ಲ ಸಂಗತಿಗಳನ್ನು ಈ ಮೊದಲ ಪದ್ಯದಲ್ಲಿ ಹೇಳಿದರು. ಆದರೆ ಭಾಗವತದ ಬಗ್ಗೆ ಪೂರ್ತಿ ಗೊತ್ತಾಗಲಿಲ್ಲ. ಅದಕ್ಕೆ ಮುಂದಿನ ಮಂತ್ರದಲ್ಲಿ ಶ್ಲೋಕದಲ್ಲಿ ಹೇಳ್ತಾರೆ, ನಿಗಮ ಕಲ್ಪತರೋರ್ಗಳಿತಂ ಫಲಂ. ವೇದಗಳೆಂಬ ಮಹಾವೃಕ್ಷದ ಶಾಖೆಯಲ್ಲಿ ಅರಳಿ ಬಂದ ಸಿಪ್ಪೆ ಇಲ್ಲದ, ಗೊರಟು ಕಾಣದ, ತೊಟ್ಟಿಲ್ಲದ, ರಸಭರಿತವಾದ, ಕುಡಿದಷ್ಟು ಖಾಲಿಯಾಗದ, ನಿಮ್ಮ ನಾಲಿಗೆಗೆ ರುಚಿಯನ್ನು ಮತ್ತೆ ಇದನ್ನು ಕುಡಿಲೇಬೇಕು ಅಂತ ಆಸ್ವಾದನೆಯನ್ನು ತರಬಲ್ಲ ಒಂದು ಸುಂದರವಾದ ಹಣ್ಣನ್ನು ನೀವೇ ಎದ್ದು ಹಾರಿ ಕೊಯ್ದು ಇಳಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ವೇದವ್ಯಾಸರೇ ಆ ವೇದವೃಕ್ಷದಿಂದ ಕತ್ತರಿಸಿ ಗಿಣಿ ಇದು ಹಣ್ಣು ರುಚಿಯಾಗಿದೆ, ಕುಡಿಬಹುದು, ತಿನ್ನಬಹುದು ಅಂತ ತೋರಿಸ್ಲಿಕ್ಕೋಸ್ಕರ ಶುಕರೆಂಬ ಗಿಣಿಯಿಂದ ಕಚ್ಚಿಸಿದ ಹಣ್ಣನ್ನು ನಿಮ್ಮ ಮುಂದೆ ಬಿಚ್ಚಿ ಇಟ್ಟಿದ್ದೇನೆ, ಸುರೀರಿ, ಬಾಯಿ ತೆರೆದು ಅದನ್ನು ಆಸ್ವಾದಿಸಿ. ಅಂತಹ ಗ್ರಂಥ ಭಾಗವತ ಅಂತ ಹೇಳಿದರು. ಈ ರುಚಿಗೆ ಸ್ವಾದು ಪದೇ ಪ್ರತಿ ಪದವೂ ಕೂಡ ಆಸ್ವಾದಿಸಲಿಕ್ಕೆ ಯೋಗ್ಯವಾದದ್ದು. ನಾವು ಆಸ್ವಾದಿಸ್ತಾ ಬರೀ 3 ಇದ್ದೇವೆ. ಬಹುಶಃ ಈ ಸಪ್ತಾಹದಲ್ಲಿ 7 ಶ್ಲೋಕ ಆಗುತ್ತೇನೋ ಹಾಗೆ ಎಲ್ಲೆಲ್ಲೋ. ಆದರೆ ಬಹಳ ಮುಂದಿನ ಸಂಗತಿಗಳನ್ನೆಲ್ಲ ಇಲ್ಲಿ ಜೋಡಿಸುವ ಪ್ರಯತ್ನ ಆಗಿದೆ. ಆದರೆ ಅಂತಹ ಅದ್ಭುತವಾದಂಥದ್ದು ಮತ್ತೇನು ಅಂದರೆ ಕರೆದು ಹೇಳ್ತಾರೆ, ರಸಿಕರೇ
ಬನ್ನಿ, ಅರಸಿಕರಾಗಬೇಡಿ. ಸತ್ಯವನ್ನು ತಿಳಿಯುವ ರಸ ಅಂದರೆ ಸಾರ ಅಂತ ಅರ್ಥ. ಸಾರಭೂತವಾದಂತ ತಿಳಿದ್ರೆ, ಬೇರನ್ನು ಅರಿತರೆ ಮರ ಅರ್ಥ ಆಗಿಬಿಡುತ್ತೆ. ನೀವು ಮರದ ತುದಿಗೆ ನೀರು ಹಾಕ್ತಾ ಇದ್ದೀರಿ, ಬಾಡಬಾರ್ದು, ಒಣಗಬಾರ್ದು, ಇನ್ನೊಂದು ಆಗಬಾರ್ದು, ಮತ್ತೊಂದು, ನೀವು ಅಲ್ಲಿ ನೀರು ಹಾಕ್ತಾ ಇದ್ರಿ. ಸ್ವಲ್ಪ ದಿವಸ ಆದ ತಕ್ಷಣ ಅದು ಒಣಗಿ ಬಿದ್ದೋಯ್ತು.